ಹಾಯ್ ಹೆಲೋ ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗಲ್ಲಿರುತ್ತೆ ಅಂತ ಅಂದರೆ, ನೀವು ಆಲ್ರೆಡಿ ಟ್ಯಾಗ್ ಲೈನಲ್ಲಿ ನೋಡಿರ್ತೀರ. ಇವತ್ತಿನ ವ್ಲಾಗಲ್ಲಿ ನಂದು ಪೇಯ್ಡ್ ಪ್ರಮೋಷನ್ಸ್ ಒಂದು ಶೂಟ್ ಇತ್ತು. ಸೊ ಹಾಗಾಗಿ ನಾನು ಹೋಗ್ತಿದ್ದೆ. ಮೈಸೂರಲ್ಲಿ ಶೂಟ್ ಇರೋ ಕಾರಣ ನಾನು ಊರಿಂದ ಹೊರಡ್ತಿದ್ದೆ. ನಾನು ಡ್ರಾಪ್ ಮಾಡೋದು ಪಿಕಪ್ ಮಾಡೋದೆಲ್ಲ ಹಸ್ಬೆಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಜೊತೆನೇ ಹೋಗ್ತಿದ್ದೆ. ಆ್ಯಂಡ್ ನನಗೆ ಯಾರೋ ಕಮೆಂಟ್ ಮಾಡಿ ಡಿ ಎಮ್ ಮಾಡಿದ್ರಿ, ಅಕ್ಕ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಹಸ್ಬೆಂಡ್ ಸಿಕ್ಕಿದ್ದಾರೆ, ನಿಜವಾಗ್ಲೂ ನೀವು ಲಕ್ಕಿ ಅಂತ. ಎಸ್, ನಾನು ತುಂಬಾ ಲಕ್ಕಿ. ಈ ವಿಷಯದಲ್ಲಿ ಅಂತ ಅಲ್ಲ, ಎಲ್ಲ ವಿಷಯದಲ್ಲೂ ನನ್ನ ತುಂಬ ಲಕ್ಕಿ ನಾನು ಅವರನ್ನು ಪಡೆಯೋದಕ್ಕೆ. ಯಾಕೆ ಅಂದರೆ, ಒಂದು ಇನ್ಸಿಡೆಂಟ್ ಆಯಿತು ನನಗೆ. ಆ ಟ್ರೋಲ್ ಅಂತ ಒಂದು ಆದಾಗ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡೇ. ಎಲ್ಲರೂ ಕೂಡ ಟ್ರೋಲ್ ಆಗಿದ್ದಕ್ಕೆ ಏನೋ ಆವಾಗ ನನಗೆ ಗೊತ್ತಾಯಿತು ಯಾರು ನನ್ನೋರು ಯಾರು ನನ್ನೋರಲ್ಲ ಅನ್ನೋದೆಲ್ಲ ನನಗೆ ಅವಾಗ ಗೊತ್ತಾಯಿತು. ಸೊ ಅದಕ್ಕೆ ಹೇಳಿದ್ದವರು ಒಂದೇ ಮಾತು, ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಬಿಡು, ನಿನ್ಗೇನು ಅನಿಸುತ್ತೋ ಅದನ್ನು ಮಾಡು ಅಂತಲೇ ಅವ್ರು ನನಗೆ ಹೇಳಿದ್ದು. ಅವತ್ತು ಅವ್ರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದಿದ್ದರೆ ಇವತ್ತು ನಾನು ಈ ಥರ ಪೇಯ್ಡ್ ಪ್ರಮೋಷನ್ಸ್ ಆಗಲಿ ಅದರಲ್ಲಿ ನನಗೆ ಯಾರೋ ಒಬ್ಬರು ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ನನ್ನ ಹಸ್ಬೆಂಡೇ ಮೇನ್ ಕಾರಣ. ಆ್ಯಂಡ್ ನಾನು ಪಿಕ್ ಮಾಡಿ ಹೋಗಾದ್ಮೇಲೆ ನಾನು ಪ್ರಮೋಷನ್ ಸ್ಪಾಟಿಗೆ ರೀಚ್ ಆದೆ. ಇಲ್ಲಿ ಕಾಣ್ತಿದ್ದಾರಲ್ಲ, ಇವ್ರು ನನ್ನನ್ನು ಕಂಡು ಹಿಡ್ದು ಮಾತಾಡ್ಸಿದ್ರು. ನಿಜವಾಗ್ಲೂ ನನಗೆ ಖುಷಿ ಆಯಿತು. ಭಯ ಬೇಡ ಭಯ, ನಾನು ಹಿಂಗೆ ಕ್ಯಾಪ್ಚರ್ ಮಾಡ್ಕೋತೀನಿ. वीडियो बनाना है तुमको? ಹಾಂ हैं? तो फोटो शूट गले में करना पड़ेगा। ಹಿಡ್ಕೊಳ್ಳಿ, ಬೇಕಿದ್ರೆ ನಾನು ಪಕ್ಕದಲ್ಲಿ ನಿಂತ್ಕೋತೀನಿ. जार दिया हाय ಆ್ಯಂಡ್ ಈ ವ್ಲಾಗಲ್ಲೇ ನೀವು ನೋಡ್ತಾ ಇರ್ಬೋದು, ನನ್ನ ಹಿಂದೆ ಇದ್ದಾರಲ್ಲ, ಸೊ ನನ್ನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರು. ಅಂದರೆ ಅಲ್ಲಿ ಹೆಲ್ಪ್ ಮಾಡೋದಾಗಿರ್ಬೋದು, ಒಂಥರ ಕೇರ್ ಟೇಕರ್ ಥರ ನನ್ನ ಜೊತೆನೇ ಇದ್ದು ಹೆಲ್ಪ್ ಮಾಡಿದ್ರು ಪಾಪ. ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ ನಾನು ಶೂಟಿಗೆ ಹೋಗಿರೋ ಪ್ಲೇಸಲ್ಲಿ ಇದ್ದಿದ್ದೆಲ್ಲ ಫುಲ್ ಬಾಯ್ಸೇ. ಗರ್ಲ್ಸು ಅಥವಾ ಲೇಡೀಸ್ ಅಂತ ಒಬ್ಬರು ಕೂಡ ಇರಲಿಲ್ಲ ನನಗೆ. ಅದು ಎಂಟ್ರೆನ್ಸಲ್ಲಿ ಯಾರೂ ಇಲ್ಲ, ಖಾಲಿ ಇತ್ತು. ಬಟ್ ಅದು ಎಂಟ್ರೆನ್ಸ್ ಆಗಿ ಒಳಗಡೆ ಹೋದಾಗಂತೂ ಯಪ್ಪ ಯಾರೂ ಇರಲಿಲ್ಲ. ಬಟ್ ಆದರೂ ಎಲ್ಲರೂ ಬಾಯ್ಸೇ ಇದ್ದರು. ಬಟ್ ತುಂಬ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡಿ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು. ನಂಗೆ ನಿಜ ಖುಷಿ ಆಯಿತು ಅವ್ರು ಮಾತಾಡ್ತಿರೋ ರೀತಿ. ಆಮೇಲೆ ಸೆಲ್ಫಿ ತೊಗೊಂಡಿದ್ದೆಲ್ಲ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ಮುಗಿಸಿ ನಾನು ಮೇನ್ ಬಸ್ ಸ್ಟಾಪ್ ಅಂದರೆ ಸಬರ್ ಬಸ್ ಸ್ಟಾಪ್ ಅಂತಲೇ ಹೇಳ್ತಾರೆ, ಅಲ್ಲಿಗೆ ಹೋಗಬೇಕಿತ್ತು. ಸಿಟಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ಹೋಗೋಣ ಅಂತ, ಅಲ್ಲಿ ಕಾಣ್ತಿದೆಯಲ್ಲ ಗರುಡ ಮಾಲ್, ನಾನು ಅಲ್ಲಿಗೆ ಶಾಪಿಂಗ್ ಹೋಗೋಣ ಅಂತ. ಹೀಲ್ಸ್ ಇರಲಿಲ್ಲ, ಸೊ ನಾನು ಹೀಲ್ಸ್ ತೊಗೊಳ್ಳೋಣ ಅಂತ ಎಂಟ್ರೆನ್ಸ್ ಆದೆ. ಅಲ್ಲಿಗೆ ಹೋಗಿ ಬಸ್ ಇಳಿದ ತಕ್ಷಣ ಫುಲ್ ಮಳೆ ಇತ್ತು. ವೆಯ್ಟ್ ಮಾಡಿ ಆಮೇಲೆ ಗರುಡ ಮಾಲ್ ಒಳಗಡೆ ಹೋಗಿ ಕಲೆಕ್ಷನ್ಸ್ ನೋಡೋಣ. ಇನ್ ಕೇಸ್ ಏನಾದರೂ ನನಗೆ 1 ಮಂತ್ ಕೂಡ ನಾನು ಆಗಿಲ್ಲ ಅನಿಸುತ್ತೆ ಶಾಪಿಂಗ್ ಮಾಡಿ. ಬಟ್ ಏನಾದರೂ ಬೇರೆ ಥರ ಕಲೆಕ್ಷನ್ ಸಿಕ್ಕಿದ್ರೆ ಶಾಪ್ ಮಾಡೋಣ ಅಂತ ಹೇಳಿ ಹೋದೆ. ಆ್ಯಂಡ್ ನನಗೆ ಮೇನಾಗಿ ಬೇಕಿದ್ದಿದ್ದು ಹೀಲ್ಸ್ ಬೇಕಿತ್ತು ನನಗೆ. ಹೀಲ್ಸ್ ನಂದು ಸ್ವಲ್ಪ ಒಂದು ಹಾಳಾಯಿತು, ಇನ್ನೊಂದೇನೋ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಹೀಲ್ಸ್ ಯಾವುದೂ ಇರಲಿಲ್ಲ, ಕಲೆಕ್ಷನ್ಸೇ ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಒಂದು ಹೀಲ್ಸ್ ಪರ್ಚೇಸ್ ಮಾಡೋಣ ಅಂತ ಹೋದೆ. ಬಟ್ ಏನಪ್ಪ ಅಂದರೆ ಅನ್ಫಾರ್ಚುನೇಟ್ಲಿ ಅಲ್ಲಿ ಹೀಲ್ಸ್ ಇರಲೇ ಇಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಹೋದಾಗಿತ್ತು, ಬಟ್ ನಾನೇ ತೊಗೊಂಡಿರಲಿಲ್ಲ. ಬಟ್ ಈ ಸಲ ತೊಗೊಳ್ಳೇಬೇಕಂತ ಹೋದಾಗ ಹೀಲ್ಸ್ ನನಗೆ ಸಿಕ್ಕಿಲ್ಲ. ಫ್ಲಾಟ್ ಇತ್ತು, ಬಟ್ ನನ್ನ ಹತ್ರ ಆಲ್ರೆಡಿ ಫ್ಲಾಟ್ ಇದೆ, ಸೊ ಬೇಡ ಅಂತ ನಾನು ತೊಗೊಳೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾನು ಕುರ್ತೀಸ್ ಕೂಡ ನೋಡಿದೆ, ಬಟ್ ಅದು ಟಾಪ್ಸ್ ಆ ಥರ ಅದು ಕೂಡ ಏನಷ್ಟು ಚೆನ್ನಾಗಿರಲಿಲ್ಲ, ಕಲೆಕ್ಷನ್ಸು ಇರಲಿಲ್ಲ. ಆ್ಯಂಡ್ ಸೈಜ್ ಕೂಡ ಸಿಕ್ಕಿಲ್ಲ ನನಗೆ. ಸ್ಟೈಲ್ ಯೂನಿಯನ್ ಅದರ ಅಪೋಸಿಟೇ ಇರೋದ್ರಿಂದ ಅಲ್ಲಿಗೆ ಒಂದು ಸಲ ಹೋಗೋಣ, ಜುಡಿಯೋ ಮುಗಿಸಿ ನಾನು ಸ್ಟೈಲ್ ಯೂನಿಯನಿಗೆ ಹೋದೆ. ಅಲ್ಲಿ ನನಗೇನು ಶಾಪ್ ಮಾಡಲ್ಲ, ಬಟ್ ನನ್ನ ಮಗನಿಗೇನಾದರೂ ಸಿಗ್ಬೋದೇನೋ ಅಂತ ಹೋದೆ. ಬಟ್ ಅಲ್ಲಿ ಆಲ್ರೆಡಿ ನಾನು ತೊಗೊಂಡಿರೋ ಕಲೆಕ್ಷನ್ಸೇ ಅಲ್ಲೂ ಕೂಡ ಇತ್ತು, ಚೇಂಜೇ ಆಗಿರಲಿಲ್ಲ. ಆ್ಯಂಡ್ ನಿಮಗೆ ಗೊತ್ತು, ನಾನು ಲಿಪ್ಸ್ಟಿಕ್ ಲವರ್ ಅಂತ, ಸಿಕ್ಕಾಪಟ್ಟೆ ಇಷ್ಟ ಲಿಪ್ಸ್ಟಿಕ್ ಅಂದರೆ. ಸೊ ಅಲ್ಲೇನಾದರೂ ಕಲೆಕ್ಷನ್ ಸಿಗುತ್ತಾ ಅಂತ ಅಲ್ಲೊಂದು ಸ್ವಲ್ಪ ಹೊತ್ತು ನೋಡಿದೆ. ಬಟ್ ತುಂಬ ಟ್ರೈ ಮಾಡಿ ಹುಡುಕಿ ಏನು ಮಾಡಿದೆ ನಾನು ತಪ್ಪು ಅಂದರೆ, ಲಾಸ್ಟ್ ಟೈಮ್ ಕೂಡ ನಾನು ನ್ಯೂಡ್ ತೊಗೊಂಡಿದ್ದೆ. ಬಟ್ ಈ ಸಲನೂ ನ್ಯೂಡ್ ತೊಗೊಂಡೆ. ಏನಕ್ಕೆ ಅಂತ ನನಗೆ ರೀಸನ್ನೇ ಗೊತ್ತಿಲ್ಲ. ಬಟ್ ಮನೆಗೆ ಬಂದು ನೋಡಿದ್ರೆ ಅದು ಸೇಮ್ ಇತ್ತು. ಬಟ್ ಅದು ಜೆಲ್ಲು, ಇದು ಮ್ಯಾಟ್, ಅಷ್ಟೇ ಡಿಫ್ರೆನ್ಸು, ಏನೂ ಡಿಫ್ರೆನ್ಸ್ ಇರಲಿಲ್ಲ. ಬಟ್ ಲಾಂಗ್ ಲಿಸ್ಟಿನಾಗಿರುತ್ತೆ.
ವರ್ತ್ ಇದೆ ಪ್ರಾಡಕ್ಟ್ ಕೂಡ. ಜಸ್ಟು ಎಷ್ಟಾಯಿತು ಅಂದರೆ 250 280 ಸಮಥಿಂಗ್ ಆಯಿತು ಅಷ್ಟೇ. ಆ್ಯಂಡ್ ನನ್ನ ಮಗನ ಕಲೆಕ್ಷನ್ ಕೂಡ ನೋಡೋಣ ಅಂತ ನೋಡಿದೆ, ಬಟ್ ಅದು ಕೂಡ ನನಗಷ್ಟು ಇಷ್ಟ ಆಗಿಲ್ಲ ಆ್ಯಂಡ್ ವರ್ತ್ ಕೂಡ ಇಲ್ಲ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಅನ್ನೆಸೆಸರಿ ಶಾಪಿಂಗ್ ಏನಕ್ಕೆ ನನ್ನ ಮಗನಿಗೆ ಅಂತಲೂ ಆಮೇಲೆ ಫ್ಲ್ಯಾಶ್ ಆಯಿತು. ಸೊ ನಾನು ಆವಾಗ ಏನು ತೊಗೊಳೋದಕ್ಕೆ ಹೋಗಿಲ್ಲ ಅವನಿಗೆ. ಅಲ್ಲಿಂದ ನಾನು ಬಂದು ಸ್ಟ್ರೈಟಾಗಿ ಇನ್ನೆಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ಕೊಂಡು ಒಬ್ಬಳೇ ಇದ್ದಿದ್ದು. ಮತ್ತೆ ಎಲ್ಲೂ ಹೋಗೋದಕ್ಕೆ ಹೋಗಿಲ್ಲ. ಅಂದರೆ ಇದು ಬಸ್ ಸ್ಟಾಪ್ ಆಪೋಸಿಟೇ ಇರೋದ್ರಿಂದ ಮಾತ್ರ ನಾನು ಆಲ್ಮೋಸ್ಟ್ ಗರುಡ ಮಾಲಿಗೆ ಬಂದರೆ ನನಗೆ ಸ್ಟೈಲ್ ಯೂನಿಯನ್ ಸಿಗುತ್ತೆ, ಜುಡಿಯೋ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ತೀನಿ ಅಷ್ಟೇ. ಅಲ್ಲಿ ಬಿಲ್ಲಿಂಗ್ ಎಲ್ಲ ಮುಗಿಸಿ ಒಂದು 2-3 ಫೋಟೋಸ್, ಅಂದರೆ ನಿಮಗೆ ಗೊತ್ತಲ್ವಾ ಗರ್ಲ್ಸ್ ಅಂದರೆ ಫೋಟೋಸ್ ಕ್ರೇಜು ಆ ಥರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ವೆಯ್ಟ್ ಮಾಡಿ ಬಿಲ್ ಮಾಡಿಸಿ ಅದೊಂದು ಲಿಪ್ಸ್ಟಿಕ್ನ ಬಿಲ್ ಮಾಡಿಸಿದ್ದೀನಿ. ಅಂದರೆ ನಾನು ಎಷ್ಟು ಗ್ರೇಟ್ ಅಂತ ಅನಿಸುತ್ತೆ, ಯಾಕೆಂದರೆ ಅದು ಒಂದು ಸಿಂಗಲ್ ಪೀಸ್ನ ಬಿಲ್ ಮಾಡಿಸಿದ್ನಲ್ಲ. ಸೊ ಹಾಗಾಗಿ ಅಲ್ಲಿ ಫೋಟೋಸ್ ಎಲ್ಲ ತೆಗೆದುಕೊಂಡು ನೆಕ್ಸ್ಟ್ ನಾನು ಸಬರ್ ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣ ನಮ್ಮೂರಿಗಂತೂ ಸಿಕ್ಕಾಪಟ್ಟೆ ಬಸ್ಗಳಲ್ಲಿಂದ ಸಿಗುತ್ತೆ. ಸೊ ಅಲ್ಲಿಂದ ನಾನು ಪಿರಿಯಾಪಟ್ಟಣ ಬಸ್ ಹತ್ಕೊಂಡು, ಟೈಮ್ ಸಿಕ್ಕಿಲ್ಲದೆ ಇರೋ ಕಾರಣ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ ಎಡಿಟಿಂಗ್ ಮಾಡಿ. ಅದಕ್ಕೆ ನಿಮ್ಮ ಹತ್ರ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನಾನು ಮತ್ತೆ ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.